ನಮಸ್ಕಾರ ಸ್ನೇಹಿತರೆ. ಇಂದು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ರವರು ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಗರ್ಭಗುಡಿಯಲ್ಲಿ ದೇವಿಗೆ ಬೆಳ್ಳಿಯ ಖಡ್ಗವನ್ನ ಅರ್ಪಿಸುವಾಗ ಅಲ್ಲಿ ನಡೆದ ಒಂದು ಪವಾಡವಾದ್ರೂ ಏನು ಅಂತ ಗೊತ್ತಾ? ಇನ್ನು ಕೊಲ್ಲೂರು ಮೂಕಾಂಬಿಕೆ ಅಂತಂದ್ರೆ ಇದೊಂದು ಶಕ್ತಿ ದೇವತೆ. ಸಾಮಾನ್ಯ ಜನರು ಮಾತ್ರವಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳು, ನಟ ನಟಿಯರು ಈ ಶಕ್ತಿ ದೇವತೆಯನ್ನ ಇಷ್ಟೊಂದು ಆರಾಧನೆ ಮಾಡೋದು ಯಾಕೆ ಅಂತ ಗೊತ್ತಾ? ಇನ್ನು ಕೊಲ್ಲೂರು ಮೂಕಾಂಬಿಕೆಯ ಗರ್ಭಗುಡಿಯ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಡೆಯುವಂತಹ ಪವಾಡಗಳನ್ನ ಸಾಮಾನ್ಯ ಜನರಿಂದ ಯಾಕೆ ಮುಚ್ಚಿಡಲಾಗಿದೆ? ಯಾರಿಗೂ ಗೊತ್ತಿಲ್ಲದ ಆ ರಹಸ್ಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ನೀವು ಕೂಡ ಆ ಕೊಲ್ಲೂರು ಮೂಕಾಂಬಿಕೆ ತಾಯಿಯನ್ನ ನಂಬೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕೆ ತಾಯಿ ಅಂತ ಈ ಕೂಡಲೇ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ತಮಿಳು ನಟ ವಿಜಯ್ ರವರು ತಮಿಳುನಾಡಿನ ಮುಖ್ಯಮಂತ್ರಿ ಆದರು. ಅದಕ್ಕಾಗಿ ತಾಯಿ ಮೂಕಾಂಬಿಕೆಗೆ ಅರ್ಚನೆ ಮಾಡಿಸಿ ಖಡ್ಗವನ್ನ ನೀಡಲು ಕೊಲ್ಲೂರಿಗೆ ಬಂದಿದ್ದರು. ಇನ್ನು ದೇವಿಯ ದರ್ಶನ ಪಡೆದು ತಾಯಿಗೆ ಒಂದು ಒಳ್ಳೆಯ ಖಡ್ಗವನ್ನ ಸಹ ಕೊಟ್ಟರು. ಇನ್ನು ದೇವಿಯ ದರ್ಶನ ಪಡೆದು ತಾಯಿಗೆ ಒಂದು ಬೆಳ್ಳಿಯ ಖಡ್ಗವನ್ನ ಸಹ ಕೊಟ್ಟರು. ಆ ಖಡ್ಗದ ತೂಕ ಬರೋಬ್ಬರಿ 1 kg 600 ಗ್ರಾಂ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಈ ಖಡ್ಗವನ್ನು ಪ್ರತಿನಿತ್ಯ ದೇವಿಯ ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡಿರಿ ಎಂದು ಮನವಿಯನ್ನ ಕೂಡ ಮಾಡಿದರು. ಇನ್ನು ವಿಜಯ್ ರವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮೊದಲ ಪ್ರಯತ್ನದಲ್ಲೇ ಮುಖ್ಯಮಂತ್ರಿಯಾಗಿ ಬಿಟ್ರು. ಇನ್ನು ಮುಖ್ಯಮಂತ್ರಿ ಆಗಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನು ಅವರು ಮುಖ್ಯಮಂತ್ರಿಯಾಗಲು ಮೂಕಾಂಬಿಕೆ ಆಶೀರ್ವಾದ ಕೂಡವಿತ್ತು ಎಂದು ಹೇಳಲಾಗ್ತಿದೆ. ಅದಕ್ಕಾಗಿ ಹರಕೆ ತೀರಿಸಲು ಈ ಖಡ್ಗವನ್ನು ಮೂಕಾಂಬಿಕೆ ತಾಯಿಗೆ ಕೊಡಲಾಗಿದೆ. ಸ್ನೇಹಿತರೆ, ವಿಜಯ್ ಪೂರ್ತಿ ಹೆಸರು ಬಂದು ವಿಜಯ್ ಜೋಸೆಫ್ ಅಂತ. ಅವರ ತಂದೆ ಕ್ರಿಶ್ಚಿಯನ್ ಆದರೆ ತಾಯಿ ಹಿಂದೂ ಧರ್ಮಕ್ಕೆ ಸೇರಿದವರು. ಅದಕ್ಕಾಗಿ ಚಿಕ್ಕ ವಯಸ್ಸಿನಿಂದಲೂ ಸಹ ವಿಜಯ್ ರವರು ಹಿಂದೂ ದೇವರುಗಳನ್ನ ಅಪಾರವಾಗಿ ನಂಬ್ತಾರೆ. ಇನ್ನು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗರ್ಭಗುಡಿಯಲ್ಲಿ ವಿಜಯ್ ರವರು ನಿಂತಾಗ ಅವರಿಗೆ ರೋಮಾಂಚನದ ಅನುಭವವಾಗಿದೆ. ಸ್ನೇಹಿತರೆ, ವಿಜಯ್ ರವರು ದೇವಸ್ಥಾನಕ್ಕೆ ಮೊದಲ ಬಾರಿಗೆ ಬರ್ತಿಲ್ಲ. ಈ ಹಿಂದೆ ನಟರಾಗಿದ್ದಾಗಲೂ ಕೂಡ ಬಂದಿದ್ರು. ಕೇವಲ ವಿಜಯ್ ಮಾತ್ರ ಅಲ್ಲ, ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ MGR, ಜಯಲಲಿತಾ ಯಾವಾಗಲೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ರು. ಇನ್ನು ಕೇವಲ ರಾಜಕಾರಣಿಗಳಲ್ಲ, ಸಿನಿಮಾ ನಟರಾದ ರಜನಿಕಾಂತ್, ಮೋಹನ್ ಲಾಲ್, ಸಂಗೀತ ನಿರ್ದೇಶಕರಾದ ಇಳೆಯರಾಜ ಹಾಗೂ ನಮ್ಮ ಕನ್ನಡದ ಸ್ಟಾರ್ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಯಶ್ ರವರು ಕೂಡ ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಮೂಕಾಂಬಿಕಾ ದೇವಿಯು ಅಷ್ಟೊಂದು ಶಕ್ತಿಶಾಲಿ. ಇನ್ನು MGR ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ರು. ದೇವಸ್ಥಾನದ ಮೇಲಿರುವಂತಹ 2 ಎಲೆಗಳ ಕೆತ್ತನೆಯನ್ನ ನೋಡಿ ಅದನ್ನ ಅವರ ಪಕ್ಷದ ಚಿಹ್ನೆಯನ್ನಾಗಿ ಮಾಡಿಕೊಂಡರು. ಇದಾದ ಬಳಿಕವೇ MGR ರವರು ಮುಖ್ಯಮಂತ್ರಿ ಆಗಿದ್ದು. ಮುಖ್ಯಮಂತ್ರಿಯಾದ ಮೇಲೆ ಆ ಕೊಲ್ಲೂರು ದೇವಿಯ ದರ್ಶನ ಪಡೆದು 1.5 kg ಚಿನ್ನದ ಖಡ್ಗವನ್ನ ಆ ತಾಯಿಗೆ ಅರ್ಪಿಸಿದ್ರು. ಇಂದಿಗೂ ಪೂಜೆಗಳ ಸಮಯದಲ್ಲಿ ಆ ಖಡ್ಗವನ್ನ ತಾಯಿಯ ಪಕ್ಕದಲ್ಲಿ ಇಡಲಾಗುತ್ತದೆ. ಇನ್ನು ಜಯಲಲಿತಾ ಮುಖ್ಯಮಂತ್ರಿಯಾದಾಗಲೂ ಕೂಡ ಈ ದೇವಿಯ ದರ್ಶನ ಪಡೆದು ಕಾಣಿಕೆಗಳನ್ನ ಕೂಡ ನೀಡಿದ್ರು. ಸ್ನೇಹಿತರೆ, ಯಾಕೆ ಕೊಲ್ಲೂರು ಮೂಕಾಂಬಿಕಾ ತಾಯಿ ಅಷ್ಟೊಂದು ಶಕ್ತಿಶಾಲಿ? ಆ ಗರ್ಭಗುಡಿಯಲ್ಲಿ ನಡೆಯುವಂತಹ ಪವಾಡಗಳಾದ್ರೂ ಏನು? ಕೊಲ್ಲೂರು ಮೂಕಾಂಬಿಕೆಯ ತಾಯಿಯ ಹೆಜ್ಜೆ ಗುರುತು ಹೇಗಿರುತ್ತೆ ಅಂತ ಗೊತ್ತಾ? ಆ ತಾಯಿಯ ಚರಿತ್ರೆಯನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಪರಶುರಾಮ ಮೋಕ್ಷದ 7 ವಾಸಸ್ಥಳಗಳಲ್ಲಿ ಈ ಶಕ್ತಿಪೀಠವು ಒಂದು ಎಂದು ಹೇಳಲಾಗುತ್ತೆ. ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿತವಾದ ದೇವಾಲಯವಿದು. ಮೂಕಾಂಬಿಕಾ ದೇವಿಯನ್ನು ನುಡಿ ಮತ್ತು ಅಕ್ಷರಗಳ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಈ ಮೂಲ ವಿಗ್ರಹವನ್ನ ಪಂಚಲೋಹವನ್ನ ಬಳಸಿ ತಯಾರಿಸಲಾಗಿದೆ. ಪುರಾಣಗಳ ಪ್ರಕಾರ ನೋಡುವುದಾದ್ರೆ ಕೋಲ ಎಂಬ ಋಷಿ ಮುನಿಗಳು ಈ ಜಾಗದಲ್ಲಿ ತುಂಬಾ ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ರು. ಈ ಋಷಿಯ ತಪಸ್ಸಿಗೆ ಕಮ್ಮಾಸುರ ಎಂಬ ರಾಕ್ಷಸ ಅಡ್ಡಿಪಡಿಸ್ತಾನೆ.
ಈ ರಾಕ್ಷಸ ಕೂಡ ಮೃತ್ಯುವನ್ನು ಗೆಲ್ಲಲು ಶಿವನಿಗಾಗಿ ತಪಸ್ಸು ಮಾಡ್ತಿರ್ತಾನೆ. ಈ ರಾಕ್ಷಸನ ತಪಸ್ಸು ಫಲಿಸದಂತೆ ದುರ್ಗೆಯು ಆತನನ್ನು ಮೂಕನನ್ನಾಗಿ ಮಾಡಿಬಿಡ್ತಾಳೆ. ಇನ್ನು ಶಿವನು ಪ್ರತ್ಯಕ್ಷವಾದಾಗ ಈ ಕಮ್ಮಾಸುರನು ವರವನ್ನ ಬೇಡಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಈ ರಾಕ್ಷಸನ ಆ ಋಷಿ ಮುನಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇರ್ತಾನೆ. ಈ ರಾಕ್ಷಸನ ಕಾಟ ತಾಳಲಾರದೆ ಆ ಋಷಿ ಮುನಿಗಳು ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ದುರ್ಗೆಯು ಪ್ರತ್ಯಕ್ಷರಾಗಿ ಕಮ್ಮಾಸುರನನ್ನು ವಧಿಸುತ್ತಾಳೆ. ಆಗ ಶಿವಶಕ್ತಿಯು ಈ ಜಾಗದಲ್ಲಿ ನೆಲೆಸಬೇಕೆಂದು ಕೋಲ ಋಷಿ ಮುನಿಗಳು ಕೇಳಿಕೊಳ್ತಾರೆ. ಅದರಂತೆಯೇ ಮೊದಲು ಜ್ಯೋತಿರ್ಲಿಂಗವು ಕಾಣಿಸಿಕೊಂಡಿತು. ಆಗ ಲಿಂಗದ ಮಧ್ಯದಲ್ಲಿ ಸ್ವರ್ಣರೇಖೆ ಇತ್ತು. ಅಂದರೆ ಅರ್ಧ ಭಾಗ ಬ್ರಹ್ಮ, ವಿಷ್ಣು, ಶಿವ, ಇನ್ನು ಅರ್ಧ ಭಾಗ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿಯರನ್ನ ಪ್ರತಿಬಿಂಬಿಸುತ್ತದೆ. ಅಂದಿನಿಂದ ಆ ದೇವಿಗೆ ಮೂಕಾಂಬಿಕಾ ಅನ್ನುವಂತಹ ಹೆಸರು ಬಂದಿರುತ್ತೆ. ಮೂಕಾಂಬಿಕೆಯನ್ನು ಆರಾಧಿಸಿದರೆ ಮೂಕರಿಗೂ ಸಹಿತ ಮಾತು ಬರುತ್ತಂತೆ. ಜೊತೆಗೆ ಅಂತವರು ಶ್ರೇಷ್ಠ ವಿದ್ವಾಂಸರು, ಕವಿಗಳು ಹಾಗೂ ಕಲಾವಿದರಾಗ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಇನ್ನು 9ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಈ ಜಾಗಕ್ಕೆ ಬಂದಿದ್ದರೆಂದು ಪುರಾಣಗಳು ಹೇಳುತ್ತವೆ. ಆದಿ ಶಂಕರಾಚಾರ್ಯರು ಕೊಡಚಾದ್ರಿ ಬೆಟ್ಟದಲ್ಲಿ ತಪಸ್ಸು ಮಾಡಿ ಮೂಕಾಂಬಿಕೆಯನ್ನು ಕೇರಳಕ್ಕೆ ಕರೆದೊಯ್ಯಲು ಪ್ರಯತ್ನಿಸುತ್ತಾರೆ. ಆದರೆ ದೇವಿಯು ನಿಬಂಧನೆ ವಿಧಿಸಿ ಕೊಲ್ಲೂರು ಕ್ಷೇತ್ರದಲ್ಲೇ ನೆಲೆಸುತ್ತಾಳೆ. ಶಂಕರಾಚಾರ್ಯರು ದೇವಿ ಮೂಕಾಂಬಿಕೆಯನ್ನ ಒಲಿಸಿಕೊಂಡು, ತಾಯಿ ನೀನು ನನ್ನ ಜೊತೆ ಬರಬೇಕು ಎಂದಾಗ ಆ ಮೂಕಾಂಬಿಕೆ, ನೀನು ಹೋಗೋ ದಾರಿಲಿ ನಾನು ಬರ್ತಿದ್ದೀನಾ ಇಲ್ವಾ ಅಂತ ಪರೀಕ್ಷಿಸಬಾರದು ಎಂದು ಷರತ್ತೊಂದನ್ನ ಹಾಕಿರ್ತಾಳೆ. ನೀನೇನಾದ್ರೂ ನನ್ನನ್ನ ಹಿಂತಿರುಗಿ ನೋಡಿ ಪರೀಕ್ಷಿಸಿದರೆ ನಾನು ಅಲ್ಲೇ ನೆಲೆಸಿಬಿಡ್ತೀನಿ ಅಂದಿರ್ತಾಳೆ. ಆಗ ಸವಾಲನ್ನ ಸ್ವೀಕರಿಸಿದ ಶಂಕರಾಚಾರ್ಯರು ದಟ್ಟ ಕಾಡಿನಲ್ಲಿ ಹೋಗ್ತಿದ್ದಾಗ ಯಾಕೋ ಹಿಂದೆ ಯಾರೂ ಬರ್ತಿಲ್ಲ ಅಂತ ಅನುಮಾನಾಸ್ಪದವಾಗಿ ಹಿಂತಿರುಗಿ ನೋಡಿಬಿಡ್ತಾರೆ. ಆಗ ಮೂಕಾಂಬಿಕೆ ತಾಯಿಯು ಕೊಟ್ಟ ಮಾತಿನಂತೆ ಅಲ್ಲಿಯೇ ಶಿಲೆಯಾಗಿ ಬಿಡ್ತಾಳೆ. ಇಲ್ಲಿಯವರೆಗೂ ಕೂಡ ಬೆಳಗ್ಗಿನ ಜಾವದಲ್ಲಿ ಶಂಕರಾಚಾರ್ಯರೇ ತಾಯಿಯನ್ನ ಪೂಜಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಇಂದಿಗೂ ಸಹ ಆ ದೇವಾಲಯದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳು ಮೂಡುತ್ತವೆ. ಇನ್ನು ಮೂಲ ವಿಗ್ರಹದ ಬಗ್ಗೆ ನೋಡೋದಾದ್ರೆ ತಾಯಿಯು ಲಿಂಗರೂಪಿಯಾಗಿ ಉದ್ಭವಿಸಿದಳು. ಅದರಲ್ಲಿ ಮಧ್ಯದಲ್ಲಿ ಬಂಗಾರದ ರೇಖೆ ಇದೆ. ಇದು ವಿಗ್ರಹದ ತಲೆಯನ್ನು 2 ಭಾಗಗಳಾಗಿ ವಿಂಗಡಿಸಿದೆ. ದೊಡ್ಡ ಭಾಗವು ಉಮಾ, ಸರಸ್ವತಿ ಹಾಗೂ ಲಕ್ಷ್ಮಿಯನ್ನ ಪ್ರತಿನಿಧಿಸುತ್ತದೆ. ಇನ್ನೊಂದು ಭಾಗವು ಬ್ರಹ್ಮ, ವಿಷ್ಣು, ಮಹೇಶ್ವರರ ಪ್ರತೀಕವಾಗಿದೆ. ಇನ್ನು ಈ ದೇವಿಯನ್ನು ಅನೇಕ ರಾಜರುಗಳು ಕೂಡ ಆರಾಧಿಸುತ್ತಿದ್ದರು. ವಿಜಯನಗರದ ಕೃಷ್ಣದೇವರಾಯ ಕೂಡ ಕೊಲ್ಲೂರು ಮೂಕಾಂಬಿಕಾ ತಾಯಿಗೆ ಅನೇಕ ಒಡವೆಗಳನ್ನ ಅರ್ಪಿಸಿದ್ರು. ಯಾಕಂದ್ರೆ ಅವರು ಕೂಡ ಈ ದೇವಿಯನ್ನ ಆರಾಧಿಸುತ್ತಿದ್ರು. ಇಂದಿಗೂ ದೇವಿಗೆ ಆಭರಣಗಳನ್ನ ಅಲಂಕರಿಸಲಾಗುವುದು. ಆ ಆಭರಣದಲ್ಲಿದ್ದ ಹಸಿರು ಕಲ್ಲಿನ ಪಚ್ಚೆ ಮಾಣಿಕ್ಯ ಹಾರವು ಕೊಹಿನೂರ್ ವಜ್ರಕ್ಕಿಂತ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ. ಇಂದಿಗೂ ಗರ್ಭಗುಡಿಯಲ್ಲಿ ಕೇವಲ ದೀಪದ ಬೆಳಕಿನಲ್ಲೇ ಆ ತಾಯಿಯು ಪ್ರಕಾಶಿಸುತ್ತಾಳೆ. ಈಗಲೂ ಕೂಡ ಆ ತಾಯಿಯು ಅಲ್ಲಿ ನೆಲೆಸಿ ತನ್ನ ಭಕ್ತರ ಎಲ್ಲಾ ಬೇಡಿಕೆಗಳನ್ನ ನೆರವೇರಿಸುತ್ತಾ ಬಂದಿದ್ದಾಳೆ. ಒಮ್ಮೆ ಆ ಗರ್ಭಗುಡಿಯಲ್ಲಿ ಭಕ್ತಿಯಿಂದ ದೇವಿಯನ್ನ ಪ್ರಾರ್ಥನೆ ಮಾಡಿದ್ರೆ ಅದನ್ನ ಖಂಡಿತವಾಗ್ಲೂ ಈಡೇರಿಸಿಯೇ ತೀರುತ್ತಾಳೆ ಆ ಮೂಕಾಂಬಿಕೆ ತಾಯಿ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ರಾಜಕಾರಣಿಗಳು, ನಟ ನಟಿಯರು ಈ ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ಇನ್ನು ನೀವು ಒಮ್ಮೆಯಾದ್ರೂ ಈ ಕೊಲ್ಲೂರು ಮೂಕಾಂಬಿಕಾ ತಾಯಿಯ ದರ್ಶನವನ್ನ ಪಡೆದಿದ್ದೀರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.